ಕ್ರಿಸ್ತನ ಶರೀರಕ್ಕೆ ಗುರುತಾಗಿರುವ ರೊಟ್ಟಿಯನ್ನು ನೀವೆಲ್ಲರೂ ತೆಗೆದುಕೊಳ್ಳೋಣ. ಎರಡನೇದಾಗಿ ಪ್ರಾರ್ಥನೆ ಮಾಡಿದ ಮೇಲೆ ಕ್ರಿಸ್ತನ ದ್ರಾಕ್ಷಾರಸವನ್ನ ನೀವು ತೆಗೆದುಕೊಳ್ಳೋಣ. ಪ್ರಾರ್ಥನೆಯಿಂದ ದಯಮಾಡಿ ಎಲ್ಲರೂ ಕೂಡ ಹೇಳಿ ಸೇವಕನಾಗಿ ಪ್ರೀತಿ ಮಾಡಿ ಎಲ್ಲರೂ ಪ್ರಾರ್ಥನೆಯಲ್ಲಿರುತ್ತಾ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಊಟವಾದ ಮೇಲೆ ಆತನು ಅದೇ ರೀತಿಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾನಪಾತ್ರೆ ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನ ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಇದನ್ನು ಪಾನ ಮಾಡಿರಿ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾನಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಈಗಿರುವುದರಿಂದ ಯಾವನಾದರೂ ಅಯೋಗ್ಯನಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾನಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ಮತ್ತು ಕರ್ತನ ರಕ್ತಕ್ಕೂ ಸಂಬಂಧಿಸಿದಂತೆ ದ್ರೋಹ ಮಾಡಿದ್ದವನಾಗಿರಬೇಕು. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರುವಾಗ ಐನವರು ಆ ದ್ರಾಕ್ಷರಸವನ್ನ ರಕ್ತವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದನ್ನು ನಾವೆಲ್ಲರೂ ತೆಗೆದುಕೊಳ್ಳುವಂತೆ ಸಿದ್ಧರಾಗೋಣ. ದ್ರಾಕ್ಷಾರಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇದು ದ್ರಾಕ್ಷಾರಸವಲ್ಲ. ಪ್ರಾರ್ಥನೆ ಮಾಡಿದ ಬಳಿಕ ಇದು ಯೇಸು ಕ್ರಿಸ್ತನ ಪವಿತ್ರವಾದ ರಕ್ತವು. ಇದನ್ನು ತೆಗೆದುಕೊಳ್ಳುವವರು ಅವರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು. ತಪ್ಪುಗಳು, ಅಪರಾಧಗಳು, ಪಾಪಗಳು ಮಾಡಿದ ನಾವು ನಮ್ಮ ಒಂದು ಕೆಟ್ಟ ಕ್ರಿಯೆಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಬಲಿಯಾದನನ್ನು ನೆನೆಸಿಕೊಳ್ಳಬೇಕು. ಒಂದು ಸಾರಿ ತಪ್ಪು ಮಾಡಿ ಬ್ಯಾಪ್ಟಿಸಮ್ ತೆಗೆದುಕೊಂಡಿದ್ದೀರಿ. ಹಾಗಾಗಿ ನೀವು ದೇವರ ವಾಕ್ಯದಂತೆ ದರಿದ್ರಗಳಾದ ನಾವು, ಪಾಪಿಗಳಾದ ನಾವು ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟು ಪರಿಶುದ್ಧ ರಕ್ತದಿಂದ ನಾವು ಕೊಂಡಲ್ಪಟ್ಟು ನಾವು ಈಗ ಪರಿಶುದ್ಧರಾಗಿದ್ದೀವಿ. ಆತನ ರಕ್ತದಿಂದ ತೊಳೆಯಲ್ಪಟ್ಟ ಭಕ್ತರಾಗಿದ್ದೀವಿ.
ಪರಿಶುದ್ಧ ರಕ್ತವನ್ನು ಸೇವಿಸುವಾಗ ನೀನು ಪರಿಶುದ್ಧನಾಗಿರಬೇಕು. ನಿನ್ನ ಆಲೋಚನೆಗಳು ಪರಿಶುದ್ಧವಾಗಿರಬೇಕು. ನಿನ್ನ ಕ್ರಿಯೆಗಳು ಪರಿಶುದ್ಧವಾಗಿರಬೇಕು. ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವನಾಗಿರಬೇಕು. ದೇವರಿಗಾಗಿ ಜೀವಿಸಬೇಕು. ಏಸಪ್ಪನಿಗಾಗಿ ಜೀವಿಸಬೇಕು. ಪರಿಶುದ್ಧ ರಕ್ತವು ಎಲ್ಲದಕ್ಕಿಂತ ಪ್ರಶಸ್ತವಾದದ್ದು. ನಮ್ಮನ್ನು ಪ್ರಶಸ್ತಗೊಳಿಸಿ ಪರಿಶುದ್ಧಗೊಳಿಸಿ ಪರಲೋಕಕ್ಕೆ ಕೊಂಡೊಯ್ಯುವ ಒಂದು ಸಾಧನೆ ಇದೆ. ಹಾಗಾಗಿ ಈ ಪರಿಶುದ್ಧ ರಕ್ತದಲ್ಲಿ ನಾವು ಭಾಗಸ್ಥರಾಗ್ತಾ ಇದ್ದೀವಿ. ನೀವು ಎಲ್ಲ ವಿಧವಾಗಿ ವಾಕ್ಯದಂತೆ ಕಟ್ಟಡಗಳಂತೆ ನೀನು ಪರಿಶುದ್ಧನಾಗಿ ಅದಕ್ಕೆ ಒಳಗಾಗಿರಬೇಕು, ಅದರಂತೆ ಜೀವಿಸಬೇಕು. ಹಾಗಾಗಿ ಪರಿಶುದ್ಧ ರಕ್ತದಲ್ಲಿ ನಾವು ಆಗುವ ಈ ರೊಟ್ಟೆ ದ್ರಾಕ್ಷರಸನ ತಗೊಳ್ತಾ ಇದ್ದೀವಿ. ನಾವು ಬದ್ಧರಾಗಿರಬೇಕು. ಪರಿಶುದ್ಧ ಈ ಪವಿತ್ರ ರಕ್ತವು ನಮ್ಮೆಲ್ಲರ ಮೇಲೆ ಪ್ರೋಕ್ಷಣೆಯಲ್ಲಿ ಇರ್ತದೆ. ನಮಗೆ ಪರಲೋಕಕ್ಕೆ ಕೊಂಡೊಯ್ಯುವಂತ ಒಂದು ಸಾಧನೆಯಾಗಿದೆ. ಹಾಗಾಗಿ ಯೇಸು ಕ್ರಿಸ್ತ ನಿನಗಾಗಿ, ನನಗಾಗಿ, ನಮ್ಮೆಲ್ಲರಿಗಾಗಿ ತನ್ನ ರಕ್ತವನ್ನು ಸುರಿಸಿದನಂತ ನೆನೆಸಿಕೊಳ್ಳುವುದಕ್ಕೋಸ್ಕರ ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಪ್ರಾಣಾತ್ಮ ಶರೀರಗಳನ್ನು ಪರೀಕ್ಷಿಸಿಕೊಳ್ಳಿರಿ. 1 ಕೊರಿಂಥಿ 11ನೇ ಅಧ್ಯಾಯ 28ನೇ ವಚನದಲ್ಲಿ ನೀವು ಮನೆಗೆ ಹೋಗಿ ನೋಡಿಕೊಳ್ಳಿರಿ. ಅಲ್ಲಿ ಬರೆಯಲ್ಪಟ್ಟಿದೆ, ಈ ರೊಟ್ಟಿ ದ್ರಾಕ್ಷರಸವು ತೆಗೆದುಕೊಳ್ಳುವುದಕ್ಕೆ ಮುಂಚೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು, ಪರಿಶೋಧಿಸಿಕೊಳ್ಳಬೇಕು. ಒಂದು ವೇಳೆ ಹೋದ ವಾರದಿಂದ ಇಲ್ಲಿಯವರೆಗೆ ಏನಾದರೂ ತಪ್ಪುಗಳು, ಅಪರಾಧಗಳು, ಪಾಪಗಳು ಮಾಡಿದ್ದೇ ಆದರೆ ಮತ್ತೊಂದು ಆವೃತ್ತಿ ದೇವರ ಸಮ್ಮುಖದಲ್ಲಿ ಬಂದು ಮೊಣಕಾಲೂರಿ ಕಣ್ಣೀರಿನ ಪ್ರಾರ್ಥನೆ ಮಾಡಿ ಕೇಳಿಸಿಕೋ, ಕೇಳು. ಕ್ಷಮಿಸುವ ದೇವರು, ಯಾಕಂದ್ರೆ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಮತ್ತೊಂದು ಆವೃತ್ತಿ ನಿನ್ನ ಕ್ಷಮಿಸಲಿಕ್ಕಾದ ಸಿದ್ಧನಾಗಿದ್ದಾನೆ. ನೀನು ಕೇಳು, ಕೇಳು. ದೇವ, ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸುತ್ತೇನೆ. ಮತ್ತೊಂದು ಸಾರಿ ಈ ತಪ್ಪು ನಾನು ಮಾಡುವುದಿಲ್ಲ, ನಿನಗಾಗಿ ಜೀವಿಸ್ತೀನಿ, ಪರಿಶುದ್ಧವಾಗಿ ಜೀವಿಸ್ತೀನಿ ಅಂತ ಹೇಳಿ ಅರಿಕೆ ಮಾಡಿಕೊಂಡು ನಿನ್ನನ್ನು ಕ್ಷಮಿಸಿ, ಪ್ರೀತಿಸಿ, ಮತ್ತೆ ಎಬ್ಬಿಸುವನಾಗಿದ್ದಾನೆ. ಹಾಗಾಗಿ ನಾವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಯದಿಂದ ದೇವರ ಸನ್ನಿಧಿಗೆ ಬಂದಿದ್ದೀರಿ. ರಕ್ತದ ಕಡೆಗೆ ಬರ್ತಾ ಇದ್ದೀರಿ. ನಡುಗುತ್ತಾ ಒಣಗುತ್ತಾ ನೀವು ಬರಬೇಕು. ಭಕ್ತಿಯಿಂದ ತೆಗೆದುಕೊಳ್ಳಬೇಕು, ಪರಿಶುದ್ಧರಾಗಿ ಜೀವಿಸಬೇಕು. ಹಾಗಾಗಿ ಈ ದ್ರಾಕ್ಷರಸವನ್ನು ದೇವ ನಿಮಗೆ ಸಮರ್ಪಿಸಿಕೊಡ್ತಾ ಇದೀವಪ್ಪ. ಮಕ್ಕಳು ಯಾರು ತೆಗೆದುಕೊಳ್ಳುವಾಗ ಅವರನ್ನು ಕನಿಕರಿಸಿ ದೇವ ಅವರು ಕಾಪಾಡಬೇಕಾಗಿ ನಾನು ಪ್ರಾರ್ಥಿಸುತ್ತಿದ್ದಂತೆ. ನಿಮಗೆ ಸ್ತೋತ್ರ. ಈ ದ್ರಾಕ್ಷರಸವು ಪರಿಶುದ್ಧ ರಕ್ತವಾಗಿರುವಾಗ ದೇವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಂಡು ಪ್ರಾರ್ಥಿಸಿ ಬೇಡಿ ಹೊಂದಿದ್ದು ನಮ್ಮ ಪರಲೋಕದ ತಂದೆ. ಆಮೆನ್. ಆಮೆನ್. Thank you.
ಮನಸ್ಸಿನಿಂದ ಏಕ ಅಭಿಪ್ರಾಯದಿಂದ ಏಕಾತ್ಮದಿಂದ ನಾವೆಲ್ಲರೂ ಕೂಡ